एक साथ शुरू करेंगे। वंदे मातरम, वंदे मातरम, सुजलाम सुफलाम मलयज शीतलाम सस्य श्यामलाम मातरम, वंदे मातरम, शुभ्रज्योत्स्ना पुलकितयामिनी भारत जननीय ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲಿ, ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೆಯುಗ ಪರಸಾಧನವು, ಕಷ್ಟಗಳನ್ನವ ಗುರುವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. 160 ಕಿಲೋಮೀಟರ್ ಉರಿ ಬಿಸಿಲಲ್ಲಿ ನಡೆಯುವುದು ತಮಾಷೆ ಅಲ್ಲ, ಮೋಜಿಗಲ್ಲ, ಸ್ವಾರ್ಥಕ್ಕೂ ಅಲ್ಲ, ನಮ್ಮ ಜನರ ಒಲಿತಿಗಾಗಿ. ಈ ಪಾದಯಾತ್ರೆಯಲ್ಲಿ ಜೊತೆಗೂಡಿ ಹೆಜ್ಜೆ ಹಾಕಿದ ಎಲ್ಲರೂ ಗಣ್ಯಾತಿ ಗಣ್ಯರೇ, ನಿಮಗೆಲ್ಲರಿಗೂ ನನ್ನ ಒಂದು ಸಲಾಂ, ನಮಸ್ತೆ, ಅಭಿನಂದನೆಗಳು ಸರ್ ಎಲ್ರಿಗೂ. ಹಿಂದೂ ಧರ್ಮದವಳೆಲ್ಲ ಮುಸಲ್ಮಾನಲ್ಲ, ನೀ ಕ್ರೈಸ್ತನೋ ಮೌಲನೋ ಜೈನನೋ ಬೌದ್ಧನೋ, ಎಲ್ಲರ ರಕ್ತದಲ್ಲಿ ಬೆರವಳು ನಮ್ಮ ರಾಜಕುಮಾರಿ, ಎಲ್ಲರೊಳಗೊಂದೇ ಬಣ್ಣ ಈ ನಮ್ಮ ತಾಯಿ ಕಾವೇರಿ. ಜರುಗಲಿ ಒಳಗಲಿ ನಮ್ಮ ಅಭಿಮಾನ, ನಮ್ಮುಸಿರೇ ಈ ಜೀವನದಿ, ಈ ಕಾವೇರಿ ನಮ್ಮ ಜಲಧಾರೆ, ಕಾವೇರಿ ಇಡೀ ಕರುನಾಡೆ ಹೋಗುತ್ತಿದೆ ಇಲ್ಲಿ ಮನಸಾರೆ. ಕರ್ಕೊಂಡು ಬಂದು ಆಶೀರ್ವಾದ ಕೂಡ ಮಾಡಿದ್ದಾರೆ. ಅವರೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಮೊದಲಿಗೆ ನಮ್ದಂತ ಗಂಗಾಧರ ಅಜ್ಜರನ್ನು ಕೂಡ ನಾನು ಇಲ್ಲಿ ಸ್ಮರಿಸಿಕೊಳ್ಬೇಕಾದ ನನ್ನ ಕರ್ತವ್ಯ ಕೂಡ ಅಂತ ಭಾವಿಸಿಕೊಂಡಿದ್ದೇನೆ. ವೇದಿಕೆ ಮೇಲೆ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿದ್ದಾರೆ, ವೀರಪ್ಪ ಮೊಯ್ಲಿಯವರಿದ್ದಾರೆ. ಇದು ನಮ್ಮ ಸಂಕಲ್ಪ, ಇದು ನಮ್ಮ ನೀರು, ನಮ್ಮ ಹಣ, ನಮ್ಮ ಭೂಮಿ, ಯಾರದ ಅವಶ್ಯಕತೆಯೂ ಇಲ್ಲ. ಇದೇ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಯಾರು ಕುಡಿಯೋ ನೀರಿಗೆ ಯಾರ್ದ ಅಡ್ಡಿನೂ ಇಲ್ಲ ಅಂತೇಳಿ ಅವರು ಕೂಡ ಮಾತಾಡಿದ್ದಾರೆ. ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ದು ಹೇಳೋದು ಇಷ್ಟೇ, 2.5 ವರ್ಷ ಆಗಿದೆ. ಮರ್ತಿರ್ಬೋದು ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಶೋಭಕ ಕಟೀಲ್ ರವರು, ಸುಮಾರು 20 ಜನ ಬಿಜೆಪಿ ಎಂಪಿಗಳು ಬಂದು ಕಾಂಗ್ರೆಸ್ ಎಂಪಿಗಳ ಜೊತೆಯಲ್ಲಿ, ಜನತಾದಳದ ಜೊತೆಯಲ್ಲಿ ಪಾರ್ಲಿಮೆಂಟ್ ಮುಂದೆ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಪ್ಲೇ ಕಾರ್ಡ್ ಇಟ್ಕೊಂಡು ಧರಣಿ ಮಾಡಿದ್ದನ್ನ ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಚಿತ್ರಗಳನ್ನ ಇವತ್ತು ಕೂಡ ಟಿವಿಗಳು ಮಾಧ್ಯಮಗಳನ್ನು ಪ್ರಕಟಿಸಬಹುದು. ಆ ಹೋರಾಟ ನಾವು ಮತ್ತೆ ಕೇಳ್ತಾ ಇದ್ದೇವೆ. ಆ ಹೋರಾಟ ಮುಂದುವರಿಯಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದು ಯಾರಿಗೋಸ್ಕರ ಹೋರಾಟ? ರಾಜ್ಯಕ್ಕೋಸ್ಕರ ಹೋರಾಟ. ರಾಜಕಾರಣ ಮಾಡೋಣ, ರಾಜಕಾರಣ ಮಾಡೋಂತ ಸಂದರ್ಭ ಬರ್ತದೆ, ರಾಜಕಾರಣ ಮಾಡೋಣ.
ಆದರೆ ನಮ್ದೊಂದು ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇದೆ. ನಾವೆಲ್ಲ ಗಾಂಧೀಜಿಯವರ ಸಂತತಿಗಳು. ಗಾಂಧೀಜಿಯವರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅಹಿಂಸಾ ರೂಪದಲ್ಲಿ ಚಳವಳಿಯನ್ನು ಮಾಡಬೇಕು, ಹೋರಾಟ ಮಾಡಬೇಕು ಅಂತೇಳಿ. ಮುಖ್ಯಮಂತ್ರಿಗಳೇ, ನಿಮಗೂ ಗೊತ್ತಿದೆ, ನೀವು ರಾಜಕಾರಣವನ್ನು ಮಾಡಿಕೊಂಡು ಬೆಳ್ಕೊಂಡು ಬಂದಿದ್ದೀರಿ. ಗಾಂಧೀಜಿಯವರು ಯಾವ ಹೆಜ್ಜೆಯನ್ನ ನಮಗೆ ಹಾಕ್ಸಿದ್ದಾರೆ. ಬ್ರಿಟಿಷ್ ಅವರ ಕಾಲದಲ್ಲಿ ಹೋರಾಟವನ್ನು ನಡೆಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷದ ಸದಸ್ಯರು ನಾವು. ಇಂಥ ಚಳುವಳಿ ನಮ್ಮ ಮೈಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ನಾನು ನಿಮ್ಮೆಲ್ಲರ ತ್ಯಾಗ, ನಿಮ್ಮ ಹೋರಾಟ, ನಿಮ್ಮ ಹೆಜ್ಜೆಗಳು, ನೀವು ತೋರಿಸಿದಂತ ಪ್ರೀತಿ, ವಿಶ್ವಾಸ, ಅಭಿಮಾನ, ರಸ್ತೆಯಲ್ಲಿ ನಿಂತ್ಕೊಂಡು ನೀರು ಕೊಟ್ರಿ, ಮಜ್ಜಿಗೆ ಕೊಟ್ರಿ, ಪಾನಕ ಕೊಟ್ರಿ, ಎಳ್ನೀರು ಕೊಟ್ರಿ, ಕಲಂಗಡಿ ಹಣ್ಣು ಕೊಟ್ರಿ, ಊಟ ಕೊಟ್ರಿ. ಉರಿ ಬಿಸಿಲಿನಲ್ಲಿ 46 ಡಿಗ್ರಿ, ಯಾವ ಕೇಸ್ಗೂ ನೀವು ಎದುರ್ಕೊಳ್ಳಿಲ್ಲ. ಸರ್ಕಾರ ಏನೇ ತೊಂದರೆ ಮಾಡಬೇಕು ಅಂತ ಹೇಳಿ ನೀವು ನಿಲ್ಲಿಲ್ಲ, ಹೆಜ್ಜೆ ಹಾಕಿದ್ರಿ, ಬಂದಿಲ್ಲಿ ಸೇರಿದ್ದೀರಿ. ಇದು ಪ್ರಾರಂಭ ಅಷ್ಟೇ, ಇನ್ನ ಅಂತ್ಯನ ನಾವು ನೀವೆಲ್ಲ ನೋಡಬೇಕಾಗಿದೆ. ಋಣವನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಇಬ್ಬರು ದಿಗ್ಗಜರು ಒಂದಾಗಿ, ಡಿಕೆಶಿ ಮತ್ತು ಸಿದ್ದರಾಮಯ್ಯವರು ಇಬ್ಬರು ದಿಗ್ಗಜರು ಒಂದಾಗಿ ಜನರ ಬದುಕಿಗಾಗಿ ಅವಶ್ಯಕವಾಗಿರುವಂತ ನೀರಿಗಾಗಿ ಜೊತೆ ಜೊತೆಗಾಗಿ ಹೆಜ್ಜೆ ಹಾಕಿರುವುದು ನಿಜಕ್ಕೂ ಮೆಚ್ಚಲೇಬೇಕು, ಅಭಿನಂದಿಸಲೇಬೇಕು. ಇದು ನಮ್ಮ ಹತ್ತಿರ ಬರುವಂತ ಎಲ್ಲ ಭಕ್ತರ ಆಸೆಯು. ಡಿಕೆಶಿ ಮತ್ತು ಸಿದ್ದರಾಮಯ್ಯರು ಇಬ್ಬರು ಕೂಡಿ ಹೆಜ್ಜೆ ಹಾಕಬೇಕನ್ನುವಂಥದ್ದು. ಜನಪರವಾದ ರೈತರ ಪರವಾಗಿ ಅವರ ಹೋರಾಟಗಳು ಮುಂದುವರಿಲಿ, ಯಶಸ್ಸಿಗಲಿ ಅಂತ ಹೇಳ್ತಾ, ಕೊನೆಯದಾಗಿ ನಾವು ಹೇಳಿಕ್ಕೆ ಇಷ್ಟಪಡ್ತೇವೆ, ನಾವು ಯಾವುದೇ ಪಕ್ಷದ ಪರವೂ ಇಲ್ಲ, ಯಾವ ಪಕ್ಷದ ವಿರೋಧಿಯೂ ಇಲ್ಲ. ನಾವು ಜನಪರ ಸ್ವಾಮಿಗಳು, ನಾವು ರೈತ ಪರ ಸ್ವಾಮಿಗಳು.